ಇವತ್ತು ನಾನು ನನ್ನ ಮಗಳು ಮಾಡ್ತಿರೋ ರೆಸಿಪಿ ಕ್ಯಾರೆಟ್ ಪ್ಯಾನ್ ಕೇಕ್. ರಾಣಿಗೆ ಎದ್ದು ಕೂಡಲೇ ಜೋರು ಹಸುವಾಗಕ್ಕೆ ಸ್ಟಾರ್ಟ್ ಆಯ್ತು. ಹೇಳ್ತಾನೆ ಮಮ್ಮಮ್ಮ ಅಂತ ಹೇಳ್ತಾ ಬಂದ್ಲು. ನಾನಿಲ್ಲಿ ಕ್ಯಾರೆಟ್ ಮತ್ತೆ ಹಾಲನ್ನ ಮಿಕ್ಸಿ ಮಾಡ್ಕೊಳ್ತಿದ್ರೆ ಇವಳು ಇಲ್ಲಿ ಹುರ್ಗಡ್ಲೆ ತಿನ್ನಕ್ಕೆ ಸ್ಟಾರ್ಟ್ ಮಾಡಿದ್ದಾಳೆ. ಅದನ್ನ ಎಲ್ಲಿ ಎತ್ತಿಟ್ರು ಬಿಡುದಿಲ್ಲ. ಹೇಗಾದ್ರೂ ಅವಳು ಕಣ್ಣಿಗೆ ಕಂಡೇ ಕಾಣಿಸುತ್ತೆ. ಈಗ ಸಮ ತಿಂತಿದ್ದಾಳೆ. ನೆಕ್ಸ್ಟ್ ಹೊಟ್ಟೆಲಿ ಗ್ಯಾಸ್ ಆಗುತ್ತೆ. ಆಗ ಬರ್ತಾಳೆ ಡೈಲಾಗ್ ಹೊಡ್ಕೊಳ್ತಾ. ಪ್ಯಾನಲ್ಲಿ ದೋಸೆ ಹಾಕಿದ ಮೇಲೆ ಅದು ಬೇಯೋ ತನಕ ಇವಳು ತಲೆಗೆ ಎಣ್ಣೆ ಹಚ್ಚಿ ಬಾಚ್ತಾ ಇದ್ದೀನಿ. ಇವಳಂತೂ ತಲೆ ಮುಟ್ಟಕ್ಕೆ ಬಿಡುದೇ ಇಲ್ಲ. ನಾನೇನಾದ್ರೂ ದೊಂಬರಾಟ ಮಾಡಿ ಎಣ್ಣೆ ಹಚ್ಚಿ ಬಾಚಬೇಕು. ನಮ್ಮ ಪ್ಯಾನ್ ಕೇಕ್ ಸಹ ರೆಡಿ ಆಯ್ತು. ಬಿಟ್ರೆ ನಾನೇ ಅಷ್ಟು ಖಾಲಿ ಮಾಡ್ತೆ ಅಂತ ಅವಳಿಗೆ ಕೊಟ್ಟೆ. ನಮ್ಮ ಬೇಬಿಯವರು ತಿಂದ್ಬಿಟ್ಟು ಸೂಪರ್ ಆಗಿದೆ ಅಂತ ಹೇಳಿದ್ದಾರೆ. ಅವ್ರು ಹೇಳಿದ್ಮೇಲೆ ಕೇಳೋದೇ ಬೇಡ, ಅದು ಚೆನ್ನಾಗೇ ಇರುತ್ತೆ. ನಾನು ಈ ವೆಜ್ ಫ್ರೈಡ್ ರೈಸ್ ಮತ್ತು ವೆಜ್ ಬಿರಿಯಾನಿನ ಸಸಾರ ಮಾಡ್ತಿರೋದನ್ನು ನೋಡಿ ನನಗೆ ಬೇಜಾರಾಗಿ ಅದಕ್ಕೊಂದು ನ್ಯಾಯ ಕೊಡಿಸ್ಬೇಕು ಅಂತ ಅನಿಸಿ ಇವತ್ತು ಫಸ್ಟ್ ಟೈಮ್ ವೆಜ್ ಫ್ರೈಡ್ ರೈಸ್ ಮಾಡ್ತಿದ್ದೀನಿ. ಕಾಣುವುದೆಲ್ಲವೂ ಸತ್ಯ ಎನ್ನುವುದಾದರೆ ಕಾಣದೇ ಇರುವುದೆಲ್ಲವೂ ಅಸತ್ಯವಲ್ಲ. ಆಡುವ ಮಾತುಗಳೆಲ್ಲ ಸತ್ಯ ಎನ್ನುವುದಾದರೆ ಮೌನ ಯಾವತ್ತೂ ಸುಳ್ಳಲ್ಲ. ಕಾಣದ ವಸ್ತುವನ್ನು ನೋಡಲು ಒಳಗಣ್ಣು ಬೇಕು. ಹಾಗೆ ಮೌನದ ಹಿಂದಿನ ಮಾತನ್ನು ಅರ್ಥ ಮಾಡಿಕೊಳ್ಳಲು ಒಳ್ಳೆಯ ಮನಸ್ಸು ಬೇಕು.